ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನೋಡಿ, ಬೆಂಗಳೂರಲ್ಲಿ ಮಾಗಡಿ ಅಂತ ಹೇಳ್ಬಿಟ್ಟು ಸ್ನೇಹಿತರೆ, ಅಲ್ಲಿ ಒಂದು ರೆಸಿಡೆನ್ಷಿಯಲ್ ಸೈಟ್ ಇದೆ. ತುಂಬಾ ಚೆನ್ನಾಗಿದ್ದಾರೆ, ಡೆವಲಪ್ಮೆಂಟ್ ಮಾಡಿಲ್ಲ ಅಷ್ಟೇ. ಅನುಪಮ ಅವ್ರದ್ದು ಸ್ನೇಹಿತರೆ ಇದು ಸೈಟು. ಇದ್ರ ಬಗ್ಗೆ ಇವತ್ತು ಕಂಪ್ಲೀಟ್ ಆದಂಥ ಒಂದು ಮಾಹಿತಿನ ಹೇಳ್ತೀನಿ. ನೋಡಿ, ಡೇಟಾ ಎಂಟ್ರಿ ಕೆಲಸಕ್ಕೆ ಸೇರ್ಕೊಂಡಿದ್ರು ಅವರು. ಆದರೆ ಆ ಒಂದು ಕೆಲಸದಲ್ಲಿ ಅಷ್ಟೊಂದು ಖುಷಿ ಆಗಲಿ ಅಥವಾ ಕಾಸಾಗಲಿ ಸಿಗಲಿಲ್ಲ. ಸುಮ್ಮನೆ ಟೈಮ್ ವೇಸ್ಟ್ ಆಯಿತು. ಮತ್ತು ಎಷ್ಟೋ ಕನಸುಗಳು ಇಟ್ಕೊಂಡಿದ್ದೆ, ಸೈಟ್ ಡೆವಲಪ್ಮೆಂಟ್ ಮಾಡಿ ಸೇಲ್ ಮಾಡಬೇಕು ಅಂತ, ಅದು ಕೂಡ ಆಗಲಿಲ್ಲ ಅಂತ ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಸ್ವಂತ ಕಾಲ ಮೇಲೆ ಸಂಪಾದನೆ ಮಾಡಬೇಕು ಅಂತ ಇದ್ದೀನಿ. ಅಷ್ಟರೊಳಗೆ ಯಾರಾದರೂ ಮನೆ ಕಟ್ಕೋತೀವಿ ಅಂತ ಅಂದರೆ ಧಾರಾಳವಾಗಿ ಕೊಡ್ತೀನಿ, ಅದರಲ್ಲೇನಿಲ್ಲ. ನನಗೇನು ಬೇಕಾಗಿರೋದು ಅದೇನೆ ಅಂತ ಹೇಳಿದ್ದಾರೆ. ಅಂದರೆ ಡೆವಲಪ್ಮೆಂಟ್ ಮಾಡಿಕೊಡ್ಬೇಕು ಅಂತ ಇದ್ದಾರೆ ಸ್ನೇಹಿತರೆ. ಅಷ್ಟರೊಳಗೆ ಏನಾದರೂ ಸೈಟ್ ತೊಗೊತೀವಿ ಅಂತ ಬಂದರೆ ಖಂಡಿತವಾಗಿ ಅವರಿಗೆ ಕೊಡ್ತೀವಿ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ರೆಸಿಡೆನ್ಷಿಯಲ್ ಸೈಟ್ ಆಗಿರೋದ್ರಿಂದ ಅದು ಡಬಲ್ ಆಗುತ್ತೆ ಮುಂದೆ. ಈಗ ತೊಗೊಂಡ್ಬಿಟ್ಕೊಂಡ್ರೆ ತುಂಬಾ ಉಪಯೋಗ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ರೆಸಿಡೆನ್ಷಿಯಲ್ ಸೈಟ್ ಬಗ್ಗೆ ಇಲ್ಲಿ ಮಾಹಿತಿನ ಕೊಟ್ಟಿರ್ತಕ್ಕಂಥದ್ದು. ನೋಡಿ, ರೋಡ್ ಪಕ್ಕನೇ ಸೈಟ್ ಇರೋದ್ರಿಂದ ಓಡಾಡುವುದಕ್ಕೆ ಅಥವಾ ಏನೋ ಒಂದು ಕೆಲಸ ಕಾರ್ಯಗಳಿಗೆ ಅನುಕೂಲ ಮಾಡಿಕೊಡುತ್ತದೆ. ಸುತ್ತಮುತ್ತ ಎಲ್ಲ ಕಮರ್ಷಿಯಲ್ ಲ್ಯಾಂಡ್ಸೋಕೆ ಆದ ಕಾರಣ ಫುಲ್ ಡಿಮ್ಯಾಂಡ್ ಇರುತ್ತದೆ ಸೈಟ್ಗೆ. ಇಷ್ಟೇ ಅಂತ ಒಂದು ಸಲ ಫಿಕ್ಸ್ ಮಾಡಿದ್ರೆ ಮುಗೀತು, ಅದರಲ್ಲಿ ಬದಲಾವಣೆ ಏನಿಲ್ಲ. ಮತ್ತು ಅದ್ರ ಬಗ್ಗೆ ಮಾತನಾಡೋದು ಏನಿಲ್ಲ. ಅರ್ಥ ಮಾಡಿಕೊಂಡು ತೆಪ್ಪಗಿರಬೇಕು. ಅದ್ರ ಬಿಟ್ಟು ತಕರಾರು ಮಾಡ್ಕೊಂಡು ಇಷ್ಟೇ ಬೇಕು ಅಷ್ಟೇ ಬೇಕು ಅಂತಂದರೆ ಕೊಡಲ್ವಂತೆ ಸ್ನೇಹಿತರೆ ಇವರು. ತಗೊಳ್ಳೋದಕ್ಕೆ ಲೋನ್ ವ್ಯವಸ್ಥೆನೂ ಕೂಡ ಮಾಡಿಸಿ ಕೊಡ್ತೀವಿ ಅಂತ ಇಲ್ಲಿ ಹೇಳ್ತಾರೆ ಸ್ನೇಹಿತರೆ ಈ ಒಂದು ಸೈಟ್ಗೆ. ಯಾಕೆಂದರೆ ರೆಸಿಡೆನ್ಷಿಯಲ್ ಒಂದು ಸೈಟ್ ಆಗಿರೋದ್ರಿಂದ ಮುಂದೆ ತುಂಬಾ ಅನುಕೂಲ ಇರುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಲೋನ್ ವ್ಯವಸ್ಥೆನೂ ಕೂಡ ಇಲ್ಲಿ ಮಾಡಿಕೊಡ್ತಾರೆ. ಇನ್ನು ಸ್ನೇಹಿತರೆ, ಈ ಒಂದು ರೆಸಿಡೆನ್ಷಿಯಲ್ ಲ್ಯಾಂಡ್ ತೊಗೊಂಡ್ರೆ ತುಂಬಾ ಅಕ್ಕಪಕ್ಕದಲ್ಲೆಲ್ಲ ತುಂಬಾ ಮನೆಗಳು ಆಗಿದ್ದಾವೆ ಆಲ್ರೆಡಿ. ಹಾಗಾಗಿ ತುಂಬಾ ಮುಂದೆ ಉಪಯೋಗ ಆಗುತ್ತೆ. ಏನು ಅಂತ ಒಂದು ತೊಗೊಂಡ್ರು ಲಾಸ್ ಏನಾಗಲ್ಲ ಅಂತಕ್ಕಂಥದ್ದು ಒಂದು ಮಾತನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.